ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕಲಿಯುಗ ಯಾವಾಗ ಅಂತ್ಯವಾಗುತ್ತೆ ಎನ್ನುವುದು ಈವರೆಗಿನ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಕಲಿಯುಗದಲ್ಲಿ ಈಗ ಪಾಪಕರ್ಮಗಳು ಹೆಚ್ಚಾಗ್ತಾ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿದಿನ ಒಂದೊಂದು ವಿಚಿತ್ರ ಘಟನೆಗಳನ್ನು ನಾವು ನೋಡ್ತಾ ಇದ್ದೇವೆ. ಅನ್ಯಾಯ, ಭ್ರಷ್ಟಾಚಾರ, ಮೋಸ ಹೀಗೆ ಎಲ್ಲವೂ ಕೂಡ ತಾಂಡವವಾಡ್ತಾ ಇದೆ. ಹೊರಗಡೆ ಹೋದ ಮನುಷ್ಯ ಮತ್ತೆ ಮರಳಿ ಮನೆಗೆ ಬರ್ತಾನೋ ಅನ್ನುವಂತಹ ಗ್ಯಾರಂಟಿ ಅವರಿಗಿಲ್ಲ. ಮೊದಲೆಲ್ಲ ಹೀಗಿರಲಿಲ್ಲ. ಈಗ ಪಾಪ ಕರ್ಮಗಳು ಜಾಸ್ತಿ ಆಗ್ತಾ ಇದೆ, ಅನ್ಯಾಯ ತಾಂಡವವಾಡ್ತಾ ಇದೆ. ಆದ್ದರಿಂದ ಪ್ರತಿದಿನವೂ ಪ್ರತಿ ಕ್ಷಣವೂ ನಾವು ಹೇಗಪ್ಪ ಬದುಕಬೇಕು, ಹೇಗೆ ಜೀವಂತವಾಗಿರಬೇಕು ಅನ್ನೋದೇ ಚಿಂತೆಯಾಗಿದೆ. ಇದೀಗ ಕಲಿಯುಗ ಯಾವಾಗ ಅಂತ್ಯವಾಗತ್ತೆ ಅನ್ನೋ ಪ್ರಶ್ನೆಯೂ ಕೂಡ ಎದ್ದಿದೆ. ಕಲಿಯುಗ ಅಂತ್ಯವಾದ ನಂತರ ಗೋಲ್ಡನ್ ಟೈಮ್ ಅಂದರೆ ಸತ್ಯಯುಗ ಆರಂಭವಾಗಲಿದೆಯಂತೆ. ಎಲ್ಲ ಅನ್ಯಾಯ, ಮೋಸ, ಭ್ರಷ್ಟಾಚಾರ ಎಲ್ಲವೂ ಕೂಡ 2030 ಹೊತ್ತಿಗೆ ಕಂಪ್ಲೀಟ್ ಆಗಿ ಬಂದಾಗಿ ಮುಂದೆ ಸತ್ಯಯುಗ ಆರಂಭವಾಗಲಿದೆ ಅಂತ ಭವಿಷ್ಯಕಾರರು, ಕಾಲಜ್ಞಾನಿಗಳು ಮತ್ತು ಹಿಂದೂ ಪುರಾಣಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಅದರಲ್ಲೂ ಪುರಿ ಜಗನ್ನಾಥ ದೇವಾಲಯದಿಂದ ಬರ್ತಾ ಇರುವ 9 ಸೂಚನೆಗಳಿಂದ ಕಲಿಯುಗ ಅಂತ್ಯವಾಗಲಿದೆ ಅಂತ ಹೇಳಲಾಗ್ತಾಗಿದೆ. ಇದೇ ಭಗವಾನ್ ಕಲಿಯುಗವನ್ನ ಅಂತ್ಯ ಮಾಡ್ತಾನೆ. ಕಲಿಯುಗ ಅಂತ್ಯ ಮಾಡೋದಕ್ಕೂ ಮುನ್ನ 9 ಸೂಚನೆಗಳನ್ನ ಕೊಡ್ತಾನೆ. ಆ ಸೂಚನೆಗಳು ಒಡಿಶಾದ ಪುರಿ ಜಗನ್ನಾಥ ದೇವಾಲಯದಿಂದಲೇ ಸಿಗುತ್ತವೆ ಅನ್ನೋದನ್ನ ಉಲ್ಲೇಖಿಸಲಾಗಿದೆ. ಹಾಗೆಯೇ ಭವಿಷ್ಯ ಸರಣಿಯಲ್ಲಿ ಹೇಳಿದಂತೆ ಒಡಿಶಾದ ಪುರಿ ಜಗನ್ನಾಥ ಆಲಯ ಅಂದರೆ ಪುಣ್ಯಧಾಮದಲ್ಲಿ ನಡೆಯುವ ಅಶುಭಗಳೇ ಕಲಿಯುಗ ಅಂತ್ಯಕ್ಕೆ ಕಾರಣವಾಗಲಿವೆ, ಅಂದರೆ ಮುನ್ನುಡಿಯನ್ನ ಬರೆಯಲಿವೆ ಅಂತ ಹೇಳಲಾಗ್ತಾಗಿದೆ. ಪುರಿ ಜಗನ್ನಾಥ ದೇವಾಲಯದಲ್ಲಿ ನಡೆಯೋ ಪಾಪಗಳಿಂದಲೇ ಕಲಿಯುಗದಲ್ಲಿಯೂ ಕೂಡ ಅನ್ಯಾಯ, ಭ್ರಷ್ಟಾಚಾರ, ಮೋಸ ತಾಂಡವವಾಡಲಿದೆಯಂತೆ. ಅದೆಲ್ಲವೂ ಕೂಡ ಕೊನೆಗೊಳ್ಳೋದಕ್ಕೆ ಕಲ್ಕಿಯ ಆಗಮನ ಆಗಲಿದೆಯಂತೆ. ಹಾಗಾದರೆ ಕಲಿಯುಗ ಅಂತ್ಯಕ್ಕೆ ಆ 9 ಸೂಚನೆಗಳು ಯಾವುವು? ಪುರಿ ಜಗನ್ನಾಥ ದೇವಾಲಯ ಅಂದರೆ ಒಡಿಶಾದಲ್ಲಿರುವಂತಹ ಪುಣ್ಯಧಾಮ ಪುರಿ ಜಗನ್ನಾಥ ದೇವಾಲಯದಿಂದ ಬಂದಿರುವ ಆ ಎಚ್ಚರಿಕೆಯ ಕರೆಗಂಟೆ ಯಾವುವು? ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಇಂತಹ ವಿಸ್ಮಯಕಾರಿ ಸುದ್ದಿಗಳು, ಚಿದಂಬರ ರಹಸ್ಯಗಳನ್ನು ತುಂಬ ಸರಳ ಭಾಷೆಯಲ್ಲಿ ತಿಳಿಸುವ ಪ್ರಯತ್ನ ನಮ್ಮದಾಗಿದೆ. ಹಾಗಾಗಿ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮಿಂದ ಬಯಸೋದು ಒಂದೇ ಒಂದು, ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ, ಜೊತೆಗೆ ನಮಗೆ ಆಶೀರ್ವದಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಆ 9 ಸೂಚನೆಗಳು ಯಾವುವು ಅನ್ನೋದನ್ನು ತುಂಬ ಸರಳ ಭಾಷೆಯಲ್ಲಿ ಹೇಳ್ಕೊಡ್ತೀವಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. 500 ವರ್ಷಗಳ ಹಿಂದೆ ಬರೆಯಲ್ಪಟ್ಟ ಭವಿಷ್ಯ ಸರಣಿಯಲ್ಲಿ ಹೇಳಿದ ಪ್ರಕಾರ ಈ ಭೂಮಿಯ ಮೇಲೆ ಹಲವಾರು ಬದಲಾವಣೆಗಳು ನಡೆಯಿತು. ಮೊದಲನೇದಾಗಿ ಕಲಿಯುಗವು ಅಂತ್ಯವಾಗುತ್ತದೆ, ನಂತರ ಮಹಾವಿನಾಶವೂ ಬರುತ್ತೆ, ಆನಂತರ ಹೊಸ ಯುಗ ಆರಂಭವಾಗುತ್ತೆ. ಅದನ್ನ ಕೇಳುವುದಕ್ಕೆ ಒಂದು ಹೊಸ ಪ್ರಕ್ರಿಯೆ ಅನಿಸುತ್ತೆ. ಆದರೆ ಭವಿಷ್ಯ ಸರಣಿಯಲ್ಲಿ ಹೇಳಿದ ಹಾಗೆ ಇನ್ನು ಬರುವ ಕೆಲವು ವರ್ಷಗಳಲ್ಲಿ ಕಲಿಯುಗ ಅಂತ್ಯವೂ ಮಹಾವಿನಾಶವೂ ಸಂಭವಿಸಲಿದೆ ಅಂತ ಭವಿಷ್ಯಕಾರರು ಹೇಳಿದ್ದಾರೆ. ಈ ವಿನಾಶದ ನಂತರ ಹೊಸ ಯುಗ ಅಂದ್ರೆ ಸತ್ಯಯುಗ ಆರಂಭವಾಗಲಿದೆ ಅಂತ ಭವಿಷ್ಯಕಾರರು ಬರೆದಿದ್ದಾರೆ. 16ನೇ ಶತಮಾನದಲ್ಲಿ ಒಡಿಶಾದಲ್ಲಿ ಮುಖ್ಯವಾಗಿ 5 ಋಷಿಮುನಿಗಳು ಇದ್ರು. ಅವರು ಎಲ್ಲಾ ವಿದ್ಯೆಗಳಲ್ಲಿ ನಿಪುಣರಾಗಿದ್ರು. ಅವರಲ್ಲಿ ಅಚ್ಯುತಾನಂದ ದಾಸ್ ಕೂಡ ಒಬ್ರು. ಈ ಮಹರ್ಷಿಗಳಿಗೆ ಭೂತ, ಭವಿಷ್ಯ, ವರ್ತಮಾನ ಕಾಲಗಳ ಮೇಲೆ ಒಳ್ಳೆಯ ಹಿಡಿತ ಇತ್ತು. ಇವರು ಹಲವಾರು ವಿಷಯಗಳ ಮೇಲೆ ಸಾವಿರಾರು ಗ್ರಂಥಗಳನ್ನ ಬರೆದಿದ್ದಾರೆ. ಇವರು ಅಪಾರ ಧ್ಯಾನಿ ಆಗಿದ್ದಕ್ಕಾಗಿ ಒಡಿಶಾ ಪ್ರಜೆಗಳು ಇವರನ್ನ ಮಹಾಮುನಿಗಳು ಅಂತ ಹೇಳ್ತಾ ಇದ್ದಾರೆ. ಇವರು ಅಪಾರ ಧ್ಯಾನಿ ಆಗಿದ್ದಕ್ಕಾಗಿ ಒಡಿಶಾ ಪ್ರಜೆಗಳು ಇವರನ್ನ ಮಹಾಮುನಿಗಳು ಅಂತ ಹೇಳ್ತಾರೆ. ಅಚ್ಯುತಾನಂದ ದಾಸ ಅವರ ಜೊತೆಗೆ ಇನ್ನೂ 4 ಋಷಿಮುನಿಗಳು ಸೇರಿದಂತೆ ಈ ಭವಿಷ್ಯ ಸರಣಿಯನ್ನ ಬರೆದಿದ್ದಾರೆ. ಈ ಭವಿಷ್ಯವಾಣಿಯಲ್ಲಿ ಏನು ಬರೆದಿದೆಯೋ ಅದು ನಡೀತಾ ಇದೆ. ಕಲಿಯುಗ ಹೇಗೆ ಅಂತ್ಯವಾಗತ್ತೆ ಎಂದು, ಮಹಾವಿನಾಶ ಹೇಗೆ ಬರುತ್ತೆ ಎಂದು, ಇನ್ನು ಹೊಸ ಯುಗ ಹೇಗೆ ಆರಂಭವಾಗತ್ತೆ ಅಂತ ಈ ಭವಿಷ್ಯ ಸರಣಿಯಲ್ಲಿ ಹೇಳಲಾಗಿದೆ. ಮುಖ್ಯವಾಗಿ ಕಲಿಯುಗ ಅಂತ್ಯದ ಬಗ್ಗೆಯೂ ಪುರಿ ಜಗನ್ನಾಥದಿಂದಲೇ ನಮಗೆ ಸೂಚನೆಗಳು ಬರುತ್ತವೆ ಅಂತ ಇದರಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಆ 9 ಸೂಚನೆಗಳು ಯಾವುವು ಅಂತ ಒಂದೊಂದಾಗಿ ತಿಳಿಸ್ಕೊಡ್ತೀವಿ ನೋಡಿ. ಪುರಿ ಜಗನ್ನಾಥ ದೇವಾಲಯದ ವ್ಯವಸ್ಥೆಯಲ್ಲಿ ನಡೆಯುವಂತಹ ಅಚಾತುರ್ಯಗಳ ಬಗ್ಗೆ ಭವಿಷ್ಯವಾಣಿಯಲ್ಲಿ ಬರೆಯಲಾಗಿದೆ. ಸರ್ವೇ ಸಾಮಾನ್ಯವಾಗಿ ಪುರಿ ಜಗನ್ನಾಥದಲ್ಲಿರುವಂತಹ ವಿಗ್ರಹಗಳನ್ನು ಕೆಲವು ವರ್ಷಕ್ಕೊಮ್ಮೆ ಬದಲಾಯಿಸಲಾಗುತ್ತೆ. ಹಳೆಯ ವಿಗ್ರಹಗಳಲ್ಲಿನ ಆತ್ಮಗಳನ್ನು ಮತ್ತೆ ಹೊಸ ವಿಗ್ರಹಗಳಿಗೆ ಪುನರ್ ಪ್ರತಿಷ್ಠಾಪಿಸುವ ಮೂಲಕ ಆ ಕಾರ್ಯ ನಡೆಯುತ್ತೆ.
ಇದು ಅತ್ಯಂತ ರಹಸ್ಯವಾಗಿ ನಡೆಯಬೇಕು, ಹೊರಗಿನವರು ಯಾರೂ ಕೂಡ ಅಲ್ಲಿ ಹೋಗಬಾರದು ಮತ್ತು ಅದನ್ನ ನೋಡಬಾರದು. ಆದ್ರೆ ಈ ಸಾರಿ ಈ ಪುಣ್ಯ ಕಾರ್ಯವನ್ನ ಮಾಡುವಾಗ ಪೂಜಾರಿಗಳ ಮಧ್ಯೆ ನಡೆದ ಜಗಳಗಳ ಕಾರಣದಿಂದ ಈ ಕಾರ್ಯವನ್ನ ರಾತ್ರಿಯೇ ಮಾಡಬೇಕಾದದ್ದು ಬೆಳಗಿನವರೆಗೆ ನಡೆದಿತ್ತು. ಅಲ್ಲಿ ಸಂಭವಿಸಿದ ಗೊಂದಲದ ಪರಿಸ್ಥಿತಿಗಳು ಪುರಿ ಜಗನ್ನಾಥ ದೇವಾಲಯದ ಪವಿತ್ರತೆಯನ್ನ ಹಾಳು ಮಾಡಿದ್ವು. ಹೀಗೆ ನಡೆಯತ್ತೆ ಅಂತ ಭವಿಷ್ಯ ಸರಣಿಯಲ್ಲಿ ಹೇಳಲಾಗಿದೆ. ಹಾಗೆ 1842 ವರ್ಷದಿಂದ ಇಲ್ಲಿಯವರೆಗೂ ಈ ದೇವಾಲಯದ ಮೇಲೆ ಯಾವುದೇ ರೀತಿಯ ಕಲ್ಲುಗಳು ಬಿದ್ದಿರಲಿಲ್ಲ. ಆದರೆ ಈ ಮಧ್ಯದಲ್ಲಿ 1 ಟನ್ ಭಾರವಿರುವ ದೊಡ್ಡ ಕಲ್ಲೊಂದು ದೇವಾಲಯದ ಮೇಲೆ ಬಿದ್ದಿದೆಯಂತೆ. ಈ ವಿಷಯದ ಬಗ್ಗೆಯೂ ಭವಿಷ್ಯ ಸರಣಿಯಲ್ಲಿ ಹೇಳಲಾಗಿದೆ. ಅಷ್ಟೇ ಅಲ್ಲ, ಈ ದೇವಾಲಯದ ಹತ್ತಿರದಲ್ಲಿರುವ ಸಮುದ್ರದಿಂದ ಬರುವ ತೂಫಾನ್ ಗಾಳಿಯಿಂದ ದೇವಾಲಯಕ್ಕೆ ಸಂಬಂಧಿಸಿರುವ ಪವಿತ್ರ ಕಲ್ಪವೃಕ್ಷವೊಂದು ಬಿದ್ದು ಹೋಗುತ್ತೆ ಅಂತ ಹೇಳಲಾಗಿತ್ತು. ಅದಾದ ನಂತರ ದುರಂತಗಳು ಸಂಭವಿಸಿ ಜನರುಗಳ ಸಾವು ನೋವು ಹೆಚ್ಚಾಗತ್ತೆ ಅಂತ ಭವಿಷ್ಯವಾಣಿಯಲ್ಲಿ ಹೇಳಲಾಗಿದೆ. ಅದರಲ್ಲಿ ಹೇಳಿರುವ ಹಾಗೆಯೇ ತೂಫಾನ್ನಿಂದ ಕಲ್ಪವೃಕ್ಷ ಮುರಿದು ಬೀಳತ್ತೆ ಅಂತ ಹೇಳಿದ್ದಾರೆ. ಅದಾದ ನಂತರ ಸಾವು ನೋವು ಸಂಭವಿಸುತ್ತೆ. ಅವರು ಹೇಳಿದ ಹಾಗೆ ಕೊರೋನಾ ಮಹಾಮಾರಿ ಬಂದು ಸಾವಿರಾರು ಜನರು ತಮ್ಮ ಜೀವವನ್ನ ಕಳೆದುಕೊಂಡ್ರು. ಪುರಿ ಜಗನ್ನಾಥ ದೇವಾಲಯದಲ್ಲಿ ಮುಖ್ಯವಾದದ್ದು ದೇವಾಲಯದ ಗೋಪುರದ ಮೇಲೆ ಬಾವುಟ ಹಾರ್ತಾ ಇರುವುದು. ಅದು ಯಾವಾಗಲೂ ಹಾರುತ್ತಲೇ ಇರಬೇಕು. ಆದರೆ ಈ ಮಧ್ಯೆ ಒಡಿಶಾದಲ್ಲಿ ಬಂದ ತೂಫಾನ್ಗೆ ಹರಿದು ಹೋಗಿತ್ತು ಆ ಒಂದು ಧ್ವಜ. ಈ ಒಂದು ಚಂಡಮಾರುತದಿಂದಾಗಿ ಗೋಪುರದ ಮೇಲೆ ಹಾರಾಡ್ತಾ ಇದ್ದ ಬಾವುಟ ಹರಿದು ಸಮುದ್ರದ ಕಡೆಗೆ ಹಾರಿ ಹೋಗಿತ್ತು. ಇದು ಅಶುಭಕ್ಕೆ ಸಂಕೇತ ಅಂತ ಎಲ್ಲರೂ ಭಾವಿಸಿದ್ರು. ದೇವಾಲಯದ ಗೋಪುರದ ಮೇಲೆ ಇರುವ ಸುದರ್ಶನ ಚಕ್ರ ಗಾಳಿಗೆ ಬಾಗತ್ತೆ ಅಂತ ಭವಿಷ್ಯವಾಣಿಯಲ್ಲಿ ಬರೆದಿಡಲಾಗಿತ್ತು. ಅದರಲ್ಲಿ ಹೇಳಿದ ಹಾಗೆ ತೂಫಾನ್ನ ಅಬ್ಬರಕ್ಕೆ ಗಾಳಿಗೆ ಸುದರ್ಶನ ಚಕ್ರವು ಬಾಗಿ ಹೋಗಿದೆ. ಇದು ಕಲಿಯುಗ ಅಂತ್ಯಕ್ಕೆ ಸಿಕ್ಕ ಸಂದೇಶ, ಸಂಕೇತ ಅಂತ ಹೇಳಲಾಗ್ತಿದೆ. ಗೋಪುರದ ಮೇಲೆ ಇರುವಂತಹ ಬಾವುಟಕ್ಕೆ ಬೆಂಕಿ ತಗುಲತ್ತೆ ಅಂತ ಸರಣಿಯಲ್ಲಿ ಹೇಳಿದ್ರು ಅಚ್ಯುತಾನಂದ ಸ್ವಾಮೀಜಿಗಳು. ಅದರಲ್ಲಿ ಹೇಳಿದ ಹಾಗೆಯೇ ಮಾರ್ಚ್ 19, 2018ರಲ್ಲಿ ಗೋಪುರದ ಮೇಲೆ ಮಹಾದ್ವೀಪವನ್ನ ಬೆಳಗಿಸಲಾಗಿತ್ತು. ಆದರೆ ಆಗ ಬೀಸಿದ ಭಾರೀ ಗಾಳಿಗೆ ಆ ದೀಪದ ಬೆಂಕಿಯು ಬಾವುಟಕ್ಕೆ ಹೊತ್ತಿಕೊಂಡು ಸುಟ್ಟು ಹೋಗಿತ್ತು ಆ ಬಾವುಟ. ಅದಾದ ನಂತರ ಕೊರೋನಾದಂತಹ ಮಹಾಮಾರಿಯಿಂದ ಜನಗಳ ಮರಣ ಮೃದಂಗವೇ ಸೃಷ್ಟಿಯಾಗಿತ್ತು. ಅದಾದ ನಂತರ ದೇವಾಲಯದ ಒಳಗೆ ಇರುವ ತ್ರಿಮೂರ್ತಿಗಳ ವಸ್ತ್ರಗಳಿಗೆ ಬೆಂಕಿ ಹತ್ತಿಕೊಳ್ಳುತ್ತೆ ಅಂತ ಭವಿಷ್ಯ ಸರಣಿಯಲ್ಲಿ ಹೇಳಲಾಗಿದೆ. ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ತ್ರಿಮೂರ್ತಿಗಳಿಗೆ ಮಿಗಿಲಾದ ದೇವರು ಇಲ್ಲ. ಈ ತ್ರಿಮೂರ್ತಿಗಳಿಗೆ ಅಪರಾಧ ನಡೆದರೆ ಕಲಿಯುಗ ಅಂತ್ಯವೂ ತಪ್ಪಿದ್ದಲ್ಲ. ಹಾಗೆ ಈ ದೇವಸ್ಥಾನದ ಗೋಪುರದ ಮೇಲೆ ಯಾವುದೇ ರೀತಿಯ ಪಕ್ಷಿಗಳಾಗ್ಲಿ ಹೆಲಿಕಾಪ್ಟರ್ಗಳಾಗ್ಲಿ ಹಾರಾಡುವಂತಿಲ್ಲ. ಆದರೆ ಭವಿಷ್ಯ ಸರಣಿಯಲ್ಲಿ ಹೇಳಿದ ಹಾಗೆ ದೇವಸ್ಥಾನದ ಗೋಪುರದ ಮೇಲೆ ಒಂದು ರೀತಿಯ ವಿಚಿತ್ರ ಪಕ್ಷಿ ಬಂದು ಕುಳಿತಿತ್ತು. ಆ ಪಕ್ಷಿ ಇದೇ ದಿನ ಬಂದು ಕುಳಿತುಕೊಳ್ಳುತ್ತೆ ಅಂತ ಭವಿಷ್ಯವಾಣಿಯಲ್ಲಿ ಅಚ್ಯುತಾನಂದ ದಾಸ್ ಋಷಿ ಮುನಿಗಳು ಬರೆದಿಟ್ಟಿದ್ರು. ಅದರಂತೆ ಕಲಿಯುಗದಲ್ಲಿ ಆಗಿದೆ. ಈ ಎಲ್ಲಾ ಘಟನೆಗಳನ್ನ ನೋಡ್ತಾ ಇದ್ರೆ ಕಲಿಯುಗದ ಅಂತ್ಯ ಶುರುವಾಯ್ತಾ ಅನ್ನುವಂತಹ ಪ್ರಶ್ನೆ ಮೂಡದೇ ಇರೋದಿಲ್ಲ. ನಿಮಗೇನನ್ಸತಿ ಕಮೆಂಟ್ ಮೂಲಕ ತಿಳಿಸಿ. 2018ರ ನಂತರ ಪಾಪಕರ್ಮಗಳು ಹೆಚ್ಚಾಗ್ತಾ ಇದೆ. ಅನ್ಯಾಯ, ಭ್ರಷ್ಟಾಚಾರ, ಮೋಸ ಎಲ್ಲವೂ ಜಾಸ್ತಿ ಆಗ್ತಾ ಇದೆ. ದೇವರ ಮೇಲಿನ ನಂಬಿಕೆ ಕಮ್ಮಿಯಾಗಿದೆ ಅಂತ ನಿಮಗೇನಾದರೂ ಅನಿಸಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಪುರಿ ಜಗನ್ನಾಥ ದೇವಾಲಯದಲ್ಲಿ ರಕ್ತಪಾತ ಸಂಭವಿಸುತ್ತದೆ ಅಂತ ಭವಿಷ್ಯ ಸರಣಿಯಲ್ಲಿ ಹೇಳಲಾಗಿತ್ತು. ಅದರಂತೆ ಕಳೆದ ಬಾರಿ ಅಂದರೆ 2023ರಲ್ಲಿ ರಥಕ್ಕೆ ಕರೆಂಟ್ ಶಾಕ್ ಹೊಡೆದು ಅದೆಷ್ಟೋ ಜನರು ಸಾವಿಗೀಡಾಗಿದ್ರು. ಅದರಲ್ಲಿ ಹೇಳಿದ ಹಾಗೆಯೇ ಆಗಾಗ ಪುರಿ ಜಗನ್ನಾಥದಲ್ಲಿ ನಡೀತಾನೆ ಇದೆ. ಪುರಿ ಜಗನ್ನಾಥ ಪೂಜಾರಿಗಳ ಮಧ್ಯೆ ಆಗಾಗ ಜಗಳಗಳು ನಡೀತಾ ಇದೆ. ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ಜಗಳಗಳು ಮುಕ್ತಾಯಗೊಳ್ತಾ ಇದೆ. ಪೂಜಾರಿಗಳು ಹೊಡೆದಾಡಿಕೊಂಡು ರಕ್ತಪಾತವೂ ಕೂಡ ಆಗಿದೆ. ಹೀಗೆ ಭವಿಷ್ಯ ಸರಣಿಯಲ್ಲಿ ಹೇಳಿದ ಹಾಗೆ 9 ಕಾರಣಗಳಿಂದ ಕಲಿಯುಗ ಅಂತ್ಯಕ್ಕೆ ನಾಂದಿ ಹಾಡಲಿದೆ ಮಹಾವಿನಾಶ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗಿದೆ. ಇದಿಷ್ಟೇ ಅಲ್ಲದೆ 2030ರವರೆಗೆ ಅತಿರೇಕಕ್ಕೆ ತಲುಪತ್ತೆ. ಹೆಚ್ಚು ಭ್ರಷ್ಟಾಚಾರ, ಮೋಸ, ಜಗಳ, ಯುದ್ಧ ನಡೆಯುತ್ತೆ. 2030ರ ನಂತರ ಕಲಿಯುಗ ಅಂತ್ಯವಾಗತ್ತೆ. ಸತ್ಯಯುಗದ ಆರಂಭದ ದಿನಗಳು ಶುರುವಾಗತ್ತೆ ಅಂತ ಕಾಲಜ್ಞಾನಿಗಳು ಹೇಳಿದ್ದಾರೆ. ಆದಷ್ಟು ಬೇಗ ಸತ್ಯಯುಗ ಆರಂಭವಾಗಲಿ. ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಪಾಪಕರ್ಮಗಳು, ಅನ್ಯಾಯ ಜಾಸ್ತಿ ಆಗಿದೆ. ಯಾರು ಪಾಪ ಮಾಡ್ತಾರೋ, ಯಾರು ಮೋಸ ಮಾಡ್ತಾರೋ ಅವರಿಗೆ ದೇವರು ಇಲ್ಲೇ ಶಿಕ್ಷೆಯನ್ನು ಕೊಟ್ಟು ಇಲ್ಲೇ ಅನುಭವಿಸಿ ಹೋಗು ಅಂತ ಹೇಳ್ತಾನೆ. ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇಂತಹ ಮತ್ತಷ್ಟು ಅಪ್ಡೇಟ್ಸ್ನೊಂದಿಗೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ. ಜೈ ಶ್ರೀರಾಮ್.